ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಾನು ಮುಂಚೆ ವಿಡಿಯೋದಲ್ಲೇ ಹೇಳ್ದಂಗೆ ಇದು ಹೌಸ್ ಶಿಫ್ಟಿಂಗ್ ವ್ಲಾಗ್ ಇನ್ ಬ್ಯಾಂಗ್ಳೂರ್ ಆಗಿರುತ್ತೆ. ಸೊ ಪ್ರೀ ಮೂವಿಂಗ್ ಪ್ಲ್ಯಾನಿಂಗ್ ಏನಿರುತ್ತೆ, ಎಷ್ಟು ವೀಕ್ಸ್ ಮುಂಚೆ ಏನೇನು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಆ್ಯಂಡ್ ಎಷ್ಟು ಖರ್ಚು ಬರುತ್ತೆ, ಆಮೇಲೆ ಏನೇನೆಲ್ಲ ನೀವು ಮಾಡಬೇಕು ಒಂದು ಮನೆ ಶಿಫ್ಟ್ ಮಾಡಬೇಕು ಬ್ಯಾಂಗ್ಳೂರಲ್ಲಿ ಅಂತ ಅಂದರೆ ಎಷ್ಟು ಖರ್ಚು ಬರುತ್ತೆ ಅಂತ ಎಲ್ಲ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವು ಆಲ್ರೆಡಿ ಇವಾಗ ನೋಡ್ತಿರೋ ಹಾಗೆ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನ ಬುಕ್ ಮಾಡಿದ್ವಿ ಶಿಫ್ಟ್ ಮಾಡೋದಕ್ಕೆ. ಸೊ ಈ ಪ್ರಾಸೆಸ್ ಹೆಂಗಿರುತ್ತೆ ಅಂದರೆ ಅವ್ರದ್ದು ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನ ಲೀಸ್ಟ್ ಔಟ್ ಮಾಡಬೇಕು. ಎಷ್ಟು ಚೇರ್ಸ್ಗಳಿದೆ, ಎಷ್ಟು ಮಂಚ, ಎಷ್ಟು ಯಾವ ಸೈಜಲ್ಲಿದೆ, ಬೀರಿದೆನಾ ಇಲ್ವಾ, ಆಮೇಲೆ ಎಲ್ಲ ಥರದ್ದು ಸೋಫಾ ಎಲ್ಲ ಐಟಮ್ಸ್ನು ಲಿಸ್ಟ್ ಡೌನ್ ಮಾಡಿಬಿಟ್ರೆ ಅದಾಗದೆ ಒಂದು ಎಸ್ಟಿಮೇಟ್ ಕೊಡುತ್ತೆ. ಸೊ ನಮಗೆ ಈ ಮನೆಗೆ ಫಸ್ಟ್ ಫ್ಲೋರಲ್ಲಿರೋದು ಲಿಫ್ಟ್ ಇರಲಿಲ್ಲ. ಸೊ ಇದನ್ನು ಈ ಥರ ಎಲ್ಲ ಮೆನ್ಷನ್ ಮಾಡಬೇಕು. ಇದರೊಳಗೆ ನಮಗೆ ಆಲ್ಮೋಸ್ಟ್ ಲೈಕ್ 9,500 to 10,000 ರುಪೀಸ್ ನಮಗೆ ಶಿಫ್ಟಿಂಗ್ ಚಾರ್ಜಸ್ಸೇ ಬಂತು. ಸೊ ಮುಂಚೆನೇ ಬುಕ್ ಮಾಡಿದರೆ ಅವರು ಆ ಟೈಮ್ ಕೂಡ ಮೆನ್ಷನ್ ಮಾಡಿರಬೇಕು. ನೀವು ಮಾರ್ನಿಂಗ್ ಹೋಗ್ಬಿಟ್ಟು ಇನ್ನೊಂದು ಮನೆಗೆ ಫಾರ್ ಶೋರ್ ಎಲ್ಲರೂ ಮನೆ ಹುಡುಕ್ಬಿಟ್ಟು ಆ ಮನೆಯದು ಹೋಗ್ಬಿಟ್ಟು ಹಾಲೆಲ್ಲ ಹೋಗಿಸಿ ಅದೆಲ್ಲ ಆದಮೇಲೆ ಸಾಮಾನು ತೊಗೊಂಡೋಗಿ ಶಿಫ್ಟ್ ಮಾಡೋದು. ಸೊ ನೀವು ಅವತ್ತೇ ಶಿಫ್ಟ್ ಮಾಡ್ತೀರಾ ಅಂತ ಅಂದರೆ ಟೈಮಿಂಗ್ಸ್ ಮೆನ್ಷನ್ ಮಾಡಿದರೆ ಅವ್ರು ಆ ಟೈಮಿಗೆ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ಕೊತಾರೆ. ಆಲ್ಮೋಸ್ಟ್ 5 to 6 hours, ಆಲ್ಮೋಸ್ಟ್ ಲೈಕ್ 7 to 8 hours ಬೇಕಾಗುತ್ತೆ. 5 to 6 hours ನಿಮಗೆ ಇಲ್ಲಿ ಪ್ಯಾಕ್ ಮಾಡೋದಕ್ಕೆ ಮತ್ತು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಇಳಿಸೋದಕ್ಕೆ. ನಮಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಆಲ್ಮೋಸ್ಟ್ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇದ್ದರೂ ಕೂಡ ನಮಗೆ ಇಷ್ಟು ಖರ್ಚು ಬಂತು. ಬಿಕಾಸ್ ಅವರು ಪ್ಯಾಕ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ದೂರ ಏನಾದರೂ ಇತ್ತು ಅಂದರೆ ಅದು ಈ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಸೊ 1 ಕಿಲೋಮೀಟರ್ಗಿಂತ ದೂರ ಇತ್ತು, ತುಂಬ ದೂರ ಮನೆ ಇತ್ತು, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಆಗಿತ್ತು ಅಂತ ಅಂದರೂ ಕೂಡ. ಸೊ ಇವರು ಒಂದು 4 to 5 ಮೆಂಬರ್ಸ್ ಬಂದಿದ್ದರು. ಸೊ ಅವ್ರು ಬಂದಾಗ ನಾವು ಅವ್ರ ಜೊತೆಗೆ ನಾವು ಇರಬೇಕಾಗತ್ತೆ. ಅಲ್ಲಿ ಅವ್ರ ಜೊತೆಗೆ ಇದ್ಬಿಟ್ಟು ಯಾವುದ್ಯಾವುದು ಫ್ರಜೈಲ್ ಐಟಮ್ಸು ಹೆವಿ ಇರುತ್ತೆ ಎಲ್ಲದನ್ನು ಮೆನ್ಷನ್ ಮಾಡಬೇಕು. ಯಾವ್ಯಾವ ಬಾಕ್ಸಲ್ಲಿ ಏನೇನು ತುಂಬಿದ್ರೆ ನಮಗೆ ಅಲ್ಲಿ ಹೋಗ್ಬಿಟ್ಟು ಇಳಿಸ್ಕೊಂಡು ಒಂದೊಂದು ಯಾವ್ಯಾವ ರೂಮಲ್ಲಿ ಏನೇನು ಇಡಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡ್ರೆ ನಿಮಗೆ ಶಿಫ್ಟಿಂಗ್ ಈಸಿ ಆಗುತ್ತೆ. ಸೊ 2 to 3 weeks ನೀವು ಯಾವ ಮನೆಗೆ ಶಿಫ್ಟ್ ಆಗ್ತಿದ್ರು ಆ ಮನೆಯಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಲೇಔಟ್ ಹೆಂಗಿದೆ, ಯಾವ್ಯಾವ ರೂಮ್ ಎಲ್ಲೆಲ್ಲಿ ಬರುತ್ತೆ, ಯಾರ್ಯಾರ್ದು ಎಲ್ಲೆಲ್ಲಿ ಏನೇನು ಐಟಮ್ಸ್ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಿ ಮುಂಚೆನೇ. ಆವಾಗ ನಿಮಗೆ ಈ ಶಿಫ್ಟಿಂಗ್ ಪ್ರಾಸೆಸ್ಸಲ್ಲಿ ಬಾಕ್ಸಸ್ಸಿಗೆ ಅವ್ರು ತುಂಬ ತಕ್ಷಣ ಅವ್ರಿಗೆ ಹೋಗಿ ಓಕೆ ಈ ಬಾಕ್ಸ್ ಮೇಲೆ ಅವರು ಬರೀತಾರೆ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಅದೇ ರೂಮಲ್ಲೇ ನೀವು ಅದನ್ನು ಪ್ಲೇಸ್ ಮಾಡಿದ್ರೆ ಅಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡೋದು ಈಸಿ ಆಗುತ್ತೆ. ಸೊ ಈ ಪ್ರಾಸೆಸ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಬಂದುಬಿಟ್ಟು ಎಲ್ಲ ಈ ಥರ ಶಿಫ್ಟಿಂಗ್ ಮಾಡೋದಕ್ಕೆ ಎಲ್ಲ ಈ ಥರ ನೋಡ್ತಿಲ್ಲ ರೆಡ್ ಕಲರ್ದು ಬ್ಲ್ಯಾಂಕೆಟ್ ಟೈಪ್ ಇರುತ್ತೆ, ಅದನ್ನೆಲ್ಲ ಮುಚ್ಚಿಬಿಟ್ಟು ಈ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಅಥವಾ ಡಿಶ್ ವಾಷರ್ ಈ ಥರದ್ದೆಲ್ಲ ಐಟಮ್ಸ್ಗೆ, ಸೋಫಾಸು ಎಲ್ಲದಕ್ಕೂ ಕೂಡ ಅವ್ರು ಈ ಥರ ವ್ರ್ಯಾಪ್ ಮಾಡಿಬಿಟ್ಟು ತಗೊಂಡೋಗಿಡ್ತಾರೆ. ಅದೆಲ್ಲ ಆದಮೇಲೆ ನಮಗೆ ಬೆಳಗ್ಗೆ ಬಂದುಬಿಟ್ಟು ನಾವು 7 o'clock ಹೋಗಿ ನಾವು ಆಲ್ರೆಡಿ ಮನೇನ ಹೋಗ್ಬಿಟ್ಟು ಹಾಲೆಲ್ಲ ಉಗಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಕರೆಸಿದ ಮೇಲೆ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂದಿದ್ವಿ, ಅದೇ ಮನೇಲಿ ಹೊಸ ಮನೆಯಲ್ಲೇ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆದಮೇಲೆ ಶಿಫ್ಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಅವತ್ತಿನ ದಿವಸನೇ. ಅಲ್ಲಿ ಬಾಕ್ಸಸ್ಸಿಗೆಲ್ಲ ಅವರು ಲೋಡ್ ಮಾಡಿ ಇಷ್ಟು ಬಾಕ್ಸಸ್ 30 ಬಾಕ್ಸಸ್ ಅಂತ ನಾವು ಹೇಳಿರ್ತೀವಿ. ಸೊ 30 ಬಾಕ್ಸಸ್ ಅಷ್ಟೇ ತಂದಿರ್ತಾರೆ. ನಾವು ಅಕಸ್ಮಾತ್ ಎಕ್ಸ್ಟ್ರಾ ಬಾಕ್ಸಸ್ ಬೇಕು ಅಂತಂದರೆ ಒಂದೊಂದು ಬಾಕ್ಸಿಗೂ 500 ರುಪೀಸ್ ಪೇ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಅವ್ರು ಏನು ಬಾಕ್ಸಸ್ ತಂದಿರ್ತಾರೋ ಆ ಬಾಕ್ಸಸ್ನ ನಾವು ಅವ್ರಿಗೆ ವಾಪಸ್ ರಿಟರ್ನ್ ಮಾಡಬೇಕು ಹೋದ ತಕ್ಷಣವೇ. ಸೊ ಇದೊಂದು ದೊಡ್ಡ ಪ್ರಾಸೆಸ್ಸು. ಅವತ್ತಿನ ದಿನವೇ ಅವರೆಲ್ಲ ತೊಗೊಂಬಂದು ಇಟ್ಬಿಟ್ಟು ಅಂದರೆ ಅವ್ರು ಜಸ್ಟ್ ಅದನ್ನು ತೆಗೆದು ಸುರುತ್ತಾರೆ ಅಷ್ಟೇ, ಅಲ್ಲೆಲ್ಲ ಪ್ಲೇಸ್ ಮಾಡಲ್ಲ. ಆದರೆ ಈ ಮಂಚ, ಸೋಫಾ ಅದನ್ನೆಲ್ಲ ನಾವೆಲ್ಲ ಹೇಳ್ತೀವೋ ಅಲ್ಲೆಲ್ಲ ಪ್ರಾಪರಾಗಿ ಪ್ಲೇಸ್ ಮಾಡಿ ಆ್ಯಂಡ್ ಇವನ್ ಫಿಟ್ ಕೂಡ ಮಾಡಿಬಿಟ್ಟು ಕೊಡ್ತಾರೆ. ಅಲ್ಲಿಂದ ಎಲ್ಲ ತೊಗೊಂಡು ಈ ಥರ ವೆಹಿಕಲಲ್ಲಿ ನೀವು ಎಷ್ಟು ಐಟಮ್ಸ್ ಹೇಳ್ತೀರೋ ಎಷ್ಟು ಬೇಕಾಗುತ್ತೋ ಅಷ್ಟು ದೊಡ್ಡ ವೆಹಿಕಲ್ನ ಅವರು ಬುಕ್ ಮಾಡ್ಕೊಂಡು ಬಂದಿರ್ತಾರೆ. 4 to 5 ಮೆಂಬರ್ಸ್ ಬಂದಿರ್ತಾರಲ್ಲ, ಈ ಥರ ಮನೆ ಮುಂದೆ ಬಂದುಬಿಟ್ಟು ಇಲ್ಲಿ ಎಲ್ಲದನ್ನು ತೆಗೆದುಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲೆಲ್ಲ ನಾವೆಲ್ಲ ಹೇಳ್ತೀವೋ ಅಲ್ಲೆಲ್ಲ ಇಟ್ಬಿಡ್ತಾರೆ. ಅಂದರೆ ಸೋಫಾ, ಚೇರ್ಸ್, ಮಂಚಗಳು, ಆಮೇಲೆ ಟೇಬಲ್ಸ್ ಅವೆಲ್ಲ ಇಡ್ಬೋದು. ಬಟ್ ಬಟ್ಟೆ ಆ್ಯಂಡ್ ಯುಟೆನ್ಸಿಲ್ಸ್ ಅಂದರೆ ಅಡುಗೆ ಮನೆ ಐಟಮ್ಸ್ ಎಲ್ಲ ಅವ್ರು ತೆಗೆದುಬಿಟ್ಟಿರಲ್ಲ, ತೊಗೊಂಬಂದು ಬಾಕ್ಸ್ ಇಡ್ತಾರೆ ಅಷ್ಟೇ. ಆದ್ದರಿಂದ ನಾವೇ ತೆಗೆದುಬಿಟ್ಟು ಎಲ್ಲದನ್ನು ಆವಾಗಲೇ ಇಟ್ಕೋಬೋದು, ಇಲ್ಲಾಂದರೆ ಎಲ್ಲದನ್ನೂ ಹಾಗೆ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಬಾಕ್ಸಸ್ನ ರಿಟರ್ನ್ ಮಾಡಿಬಿಟ್ಟು ಕಳಿಸ್ಬೋದು. ಸೊ ಈ ಥರ ಪ್ರಾಸೆಸ್ ಇರುತ್ತೆ.
ಇನ್ನು ಬಟ್ಟೆ ಬಾಕ್ಸಸ್ಗಳೆಲ್ಲ ನಾವು ಒಂದೊಂದು ಸಪ್ರೇಟಾಗಿ ಮಾಡ್ಕೊಂಡಿದ್ರೆ ಅದೇ ರೂಮಲ್ಲಿ ಅದನ್ನು ಇಟ್ಕೊಂಡ್ರೆ ಅವನ್ನೆಲ್ಲ ತೆಗೆದು ಅಲ್ಲೇ ಸುರುಬಿಟ್ಟು ಅವ್ರಿಗೆ ಬಾಕ್ಸಸ್ನ ವಾಪಸ್ ಕೊಡ್ಬೋದು. ನೀವು ಬಾಕ್ಸಸ್ ಕೊಟ್ಟಿಲ್ಲ ಅಂದರೆ ಅದಕ್ಕೂ ಮತ್ತು ಚಾರ್ಜಸ್ ಆಗುತ್ತೆ. ಸೊ ಬಾಕ್ಸಸ್ ವಾಪಸ್ ಕೊಡಬೇಕು ಅಂದರೆ ನಿಮಗೆ ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ಗೊತ್ತಿರಬೇಕು. ಇಲ್ಲಾಂದರೆ ಆ ಮನೆಗೆ ಹೋಗ್ಬಿಟ್ಟು ಎಲ್ಲ ಹಾಲಲ್ಲಿ ಹಾಕ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಅವತ್ತಿನ ದಿವಸ ಮನೆಗೆ ಹೋದ ತಕ್ಷಣ ಎಲ್ಲದನ್ನು ಐಟಮ್ಸ್ ನೀವು ಇಡಬೇಕು ಅಂದರೆ ತುಂಬ ಕಷ್ಟ ಆಗಿರುತ್ತೆ. ರಿಟರ್ನ್ ಮಾಡಬೇಕು ಬಾಕ್ಸಸ್ನ, ಅವ್ರು ತೊಗೊಂಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವ್ರದ್ದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಂದು ಜಾಬ್ ಇಷ್ಟೇ ಮುಗಿಯುತ್ತೆ. ಅದಾದಮೇಲೆ ಇರೋದು ರಿಯಲ್ಲಾಗಿ ಆಲ್ಮೋಸ್ಟ್ 1 ಮಂತ್ 1.5 ಮಂತ್ ನಿಮಗೆ ಎಲ್ಲ ಕಡೆ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ ಮನೆಗೆ. ಎಲ್ಲ ಐಟಮ್ಸ್ನ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಿದ್ರೆ ಅಲ್ಲೆಲ್ಲ ನಾವು ಅದನ್ನೆಲ್ಲ ಸುರುಕೊಂಡಿದ್ರೆ ಅಟ್ಲೀಸ್ಟ್ ಅವತ್ತಿನ ದಿವಸ ಮಲ್ಕೊಳ್ಳೋದಕ್ಕೆ ಬೆಡ್ಡು ಅದೆಲ್ಲ ಕಾಟೆಲ್ಲ ರೆಡಿ ಇತ್ತು ಅಂದರೆ ಅಷ್ಟೇ ಸಾಕಾಗುತ್ತೆ. ಇನ್ನೆಲ್ಲದೂ ಬೇಕಾದರೆ ನೆಕ್ಸ್ಟ್ ಡೇ ನೀವು ಕವರಪ್ ಮಾಡ್ಕೋಬೋದು. ಅದು ಬಿಟ್ಟರೆ ನೀವು ಇವಾಗ ಕ್ಯಾಶ್ ಎಷ್ಟಾಗುತ್ತೆ ಖರ್ಚು ಅದ್ರ ಮೇಲೆ ಬರೋಣ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ನಾನು ಹೇಳ್ದಂಗೆ 10,000, ಅದು 1 ಕಿಲೋಮೀಟರ್ ಹತ್ರ ಇದ್ದಿದ್ದು ಮನೆಗೆ ಶಿಫ್ಟ್ ಮಾಡೋದಕ್ಕೆ ಇಷ್ಟು ತೊಗೊಂಡ್ರು. ಅದು ಬಿಟ್ಟರೆ ನಿಮ್ಮ ಹಳೆ ಮನೆಯಲ್ಲಿ ಯಾವುದೇ ಮನೆ ಆದರೂ ಆಗಿರಲಿ ಅವ್ರದ್ದು 1 ಮಂತ್ ರೆಂಟಿಂದು ಅಥವಾ ಆ ಮನೆಗೆ ನೀವು ಪೇಂಟಿಂಗ್ ಮಾಡಿಸ್ಕೊಡ್ಬೇಕಾಗತ್ತೆ. ಸೊ ಆ ಮನೆಗೆ ನಾವಿದ್ದಿದ್ದ ಮನೆಗೆ ಆಲ್ಮೋಸ್ಟ್ 20,000 ಅವರು ಈ ಥರ ಎಲ್ಲ ರೆಂಟಿಗೆ ಪೇಂಟಿಂಗಿನ ಖರ್ಚು, ಆಮೇಲೆ ಸ್ವಲ್ಪ ಎಲ್ಲದನ್ನು ನೋಡಿಬಿಟ್ಟು ಏನಾದರೂ ಒಡೆದೋಗಿದ್ರೆ ಅದ್ರದ್ದು ಎಲ್ಲ ಖರ್ಚು ಅಂತ ಇಸ್ಕೋತಾರೆ. ಸೊ 20,000 ರುಪೀಸ್ ನಮ್ದು ಆಲ್ಮೋಸ್ಟ್ ಅಲ್ಲೇ ಅವರು ಕಟ್ ಮಾಡಿಬಿಟ್ಟು ಅಡ್ವಾನ್ಸ್ನ ಕೊಡ್ತಾರೆ. ಆ್ಯಂಡ್ ನೀವು ಹೋಗ್ತಾ ಇರೋ ಹೊಸ ಮನೆಗೆ ಅಡ್ವಾನ್ಸ್ ಎಷ್ಟಂತ ಮುಂಚೆನೇ ಹೇಳ್ಕೊಂಡು ಅವ್ರಿಗೆ ಕೊಟ್ಟಿರ್ತೀರಲ್ಲ. ಸೊ ಈ ಅಡ್ವಾನ್ಸ್ ಯೂಶ್ವಲಿ ಬ್ಯಾಂಗ್ಳೂರಲ್ಲಿ 6 to 8 months ಆಫ್ ರೆಂಟ್ ನಿಮಗೆ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ 20,000 ಬಾಡಿಗೆ ಇತ್ತು ಅಂತ ಅಂದರೆ ನೀವು 1.5 ಲಕ್ಷ ಅಷ್ಟು ಅಡ್ವಾನ್ಸ್ ಕೊಡಬೇಕು ಅಂತ ಇರುತ್ತೆ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲದೂ ಈಗ ನಿಮ್ಮ ಇಂಟರ್ನೆಟ್, ವೈಫೈ, ಟಿ ವಿ ಕನೆಕ್ಷನ್ಸು, ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಸು, ಗ್ಯಾಸ್ ಎಲ್ಲದಕ್ಕೂ ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಕೊಬೇಕು. ಆಮೇಲೆ ಅಲ್ಲಿ ಹೋದ ತಕ್ಷಣ ವೈಫೈ ಮೇನ್ಲಿ ವರ್ಕ್ ಮಾಡ್ತಿರೋರಿಗೆ ವೈಫೈ ಬೇಕಾಗಿರುತ್ತೆ. ನೀವು ಫಸ್ಟ್ಲಿ ನೀವು ಯಾವತ್ತು ಹೋಗ್ತಿರ್ತೀರೋ ಅವತ್ತಿನ ದಿವಸ ಅವತ್ತು ಮತ್ತು ಅದ್ರ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ನೀವು ಹಾಲಿಡೇ ಹಾಕ್ಕೊಂಡೇ ಇರಲೇಬೇಕು, ಇಲ್ಲಾಂದರೆ ಶಿಫ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲ ಈ ಥರ ಶಿಫ್ಟಿಂಗ್ ಪ್ರಾಸೆಸ್ಸು, ವೈಫೈ ಕನೆಕ್ಷನ್ಸು, ಟಿ ವಿ ಕನೆಕ್ಷನ್ಸು, ಆಮೇಲೆ ವಾಟರು, ಎಲೆಕ್ಟ್ರಿಸಿಟಿ, ಗ್ಯಾಸ್ ಬಿಲ್ಸ್ ಎಷ್ಟೆಷ್ಟು ಬರುತ್ತೆ, ಕನೆಕ್ಷನ್ ಎಷ್ಟೆಷ್ಟಾಗುತ್ತೆ ಅವರಿಗೆಲ್ಲ ಕಾಲ್ ಮಾಡಿ ಹೇಳೋದು. ನಿಮಗೆ ಅಕಸ್ಮಾತ್ ಬೇಕಿದ್ದರೆ ಬ್ಯಾಂಕ್ ಅಡ್ರೆಸ್ನ ಚೇಂಜ್ ಮಾಡಿಸ್ಕೊಳ್ಳೋದು, ಈ ಥರದ್ದೆಲ್ಲ ಪ್ರಾಸೆಸ್ ನೀವು ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಈ ಮನೆಗೆ ಬಂದಮೇಲೆ ಖರ್ಚು ಅಂತ ಅಂದರೆ ಯೂಶ್ವಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಅವತ್ತಿನ ದಿವಸ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಕೊಟ್ಟಿರ್ತೀರಲ್ಲ ಅದು, ಹಳೆ ಮನೆಗೆ ಕೊಟ್ಟಿರೋ ಪೇಂಟಿಂಗ್ ಖರ್ಚು. ಸೊ ಇಷ್ಟಂತೂ ಇದು ನಾರ್ಮಲಿ ಬಂದೇ ಬರುತ್ತೆ. ಇದೆಲ್ಲ ಬಂದಮೇಲೆ ನೀವು ನೋಡ್ಬೋದು ಪೂಜೆ ಮಾಡಿಬಿಟ್ಟು ಹಾಲು ಉಗ್ಸಿ ಎಲ್ಲ ಖುಷಿಪಟ್ವಿ. ದೇವರಿಗೆ ಕೇಳ್ಕೊಂಡ್ವಿ ಒಳ್ಳೇದಾಗಲಿ, ಮನೆಗೆ ಬಂದಮೇಲೆ ಒಳ್ಳೇದಾಗಬೇಕು ಅಂತ ಎಲ್ಲ. ಸೊ ಇದು ಈಸ್ಟ್ ಫೇಸಿಂಗ್ ಮನೆ. ಇಲ್ಲಿ ತುಂಬ ಗಾಳಿ ಬೆಳಕು ಚೆನ್ನಾಗಿದೆ ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ವಾರ್ಡ್ರೋಬ್ ಇದನ್ನು ನಾವು ಕೇಳಿದ್ದಕ್ಕೆ ಕೊಟ್ಟರು. ಅವರು ಇಲ್ಲಿ ಏನೂ ಇರಲೇ ಇಲ್ಲ. ದಿಸ್ ಇಸ್ ದ ನ್ಯೂ ಒನ್. ಸೊ ಇದು ಒಂದು ರೂಮು. ಸೊ ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲ, ಸೊ ಕಾಮನ್ ಬಾತ್ರೂಮ್ ಆ ರೂಮಿಗೆ ಎಲ್ಲದಕ್ಕೂ ಆಗುತ್ತೆ ಕಾಮನ್ ಬಾತ್ರೂಮ್. ಆ್ಯಂಡ್ ಇದು ಕಿಚನ್ ಪಕ್ಕಕ್ಕೆ ಯುಟಿಲಿಟಿ, ಆಮೇಲೆ ಡಿಶ್ ವಾಷರ್, ಆಮೇಲೆ ಬಟ್ಟೆ ಒಣ ಹಾಕ್ಕೊಳ್ಳೋದಕ್ಕೆ ಎಲ್ಲದಕ್ಕೂ. ಆ್ಯಂಡ್ ಇದು ದೇವ್ರ ಮನೆ, ಸಾಕಾಗಿ ಕಾಣಿಸ್ತಿದೆ, ಫುಲ್ ಅಗಲ ಡೋರ್ಸ್ ಎಲ್ಲ. ಆಮೇಲೆ ಇದು ಹಾಲ್, ಇದನ್ನೇ ಎಂಟ್ರೆನ್ಸಿಗೆ ಮುಂದ್ಗಡೆ ಎಲ್ಲ ಶೀಟ್ ಹಾಕಿರೋದ್ರಿಂದ ಫುಲ್ ಬಿಸಿಲು ಹಂಗೆ ಹೊಡೆಯಲ್ಲ. ಆಮೇಲೆ ಇದು ಗೇಟ್, ಸೇಫ್ಟಿ ಗೇಟ್. ಹಿಂಗೆ ಒಳಗೆ ಬಂದ ತಕ್ಷಣ ಎಂಟರ್ ಆದ ತಕ್ಷಣ
ಈ ಥರ ಡೆಕೋರೇಷನ್ ಮಾಡಿದ್ದೀವಿ ನಾವು ಈಗ ಸದ್ಯಕ್ಕೆ. ಬಿಕಾಸ್ ಇನ್ನೇನು ಮನೆಗೆಲ್ಲ ಸಾಮಾನು ತರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಾಲ್ಕನಿ, ಸಿಕ್ಕಾಪಟ್ಟೆ ದೊಡ್ಡದಿದೆ ಬಾಲ್ಕನಿ ಕೂಡ. ಆಮೇಲೆ ರೋಡ್ ಕೂಡ ತುಂಬ ದೊಡ್ಡ ರೋಡು, ಮೇನ್ ರೋಡ್ ಹತ್ರ ಇರೋದ್ರಿಂದ ಸ್ವಲ್ಪ ವೆಹಿಕಲ್ ಸೌಂಡ್ ಆಗುತ್ತೆ. ಆಮೇಲೆ ಹಿಂಗೆ ಒಳಗೆ ಹೋದರೆ ಇಲ್ಲೇ ಕಿಚನ್ನು, ಇಲ್ಲಿ ಸ್ಟೇರ್ಸ್ ಬರುತ್ತೆ, ಮೇಲ್ಗಡೆ ಒಂದು ರೂಮ್ ಇದೆ ಮತ್ತು ಇನ್ನೊಂದು ರೂಮ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್, ಸ್ವಲ್ಪ ದೊಡ್ಡ ರೂಮೇ ಬಾತ್ರೂಮ್. ಸೊ ಸ್ಟೇರ್ಸ್ ಇಂದ ಮೇಲೆ ಹೋದರೆ ಒಂದು ರೂಮ್ ಬರುತ್ತೆ, ಅದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಈ ಥರ ಕಾಣಿಸುತ್ತೆ ಇಲ್ಲಿಂದ. ಸೊ ಸ್ಟೇರ್ಸ್ ಹಿಂಗೆ ಹತ್ಕೊಂಡು ಹೋದರೆ ಈ ಥರ ರೂಮ್, ಎಂಟಿ ಓಂಟಾರ್. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಯಾಕಂದರೆ 3 ಕಡೆ ಅಂದರೆ ಮೇ ಬಿ 4 ಕಡೆ ಕೂಡ ಅಷ್ಟೊಂದು ಹೈ ರೈಸ್ ಬಿಲ್ಡಿಂಗ್ಸ್ ಇಲ್ಲ, ಆ್ಯಂಡ್ ಇವನ್ 3 ಕಡೆ ಮನೆಯೇ ಇಲ್ಲ. ಹಾಗಾಗಿ ಬೆಳಕು ಗಾಳಿ ಯಾವಾಗಲೂ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಮನೆ ಹುಡುಕ್ಬೇಕಾದ್ರೆ ಫಸ್ಟ್ ನೋಡೋದೇ ಅದು, ಬೆಳಕು ಗಾಳಿ. ಅಟ್ಯಾಚ್ ಬಾತ್ರೂಮ್, ದೊಡ್ಡ ಬಾತ್ರೂಮ್ ಇದೆ. ದೀಪಾವಳಿ ಟೈಮಲ್ಲಿ ನಾವು ಶಿಫ್ಟಿಂಗ್ ಮಾಡಿರೋದ್ರಿಂದ ದೀಪಾವಳಿ ಅಲ್ಲಿ ಆಚರಿಸಲಿಲ್ಲ, ಇಲ್ಲಿಗೆ ಬಂದುಬಿಟ್ಟು ದೀಪಾವಳಿ ಆಚರಿಸಿದ್ವಿ. ಸೊ ಇಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಹೀಗಿತ್ತು. ಫುಲ್ ಪೂಜೆ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. 1 ವೀಕಲ್ಲೇ ಅರೇಂಜ್ಮೆಂಟ್ ಮಾಡಿಕೊಂಡು ಈ ಥರ ಪೂಜೆ ಎಲ್ಲ ಮಾಡಿ ನೋಡಿ. ಈ ಥರ ಎಲ್ಲ ಸೋಫಾ ಎಲ್ಲ ಇಟ್ಟು, ಆಮೇಲೆ ದೇವ್ರ ಮನೆ ಎಲ್ಲ ಈ ಥರ ಅರೇಂಜ್ ಮಾಡಿ, ಡೈನಿಂಗ್ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ, ಸೋಫಾಸ್ ಎಲ್ಲ ಅರೇಂಜ್ ಮಾಡಿ. ಈ ಮನೆ ಯೂಶ್ವಲಿ ಇದು ಇರೋದು 40-60 ಕನ್ಸ್ಟ್ರಕ್ಟ್ ಮಾಡಿರೋದು ಸ್ವಲ್ಪ ಚಿಕ್ಕದಾಗೆ, ಸೈಡಿಗೆಲ್ಲ ಜಾಗ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಇದು ವಿಂಡೋ ಇಟ್ಟಿರೋದ್ರಿಂದ ಗಾಳಿ ಬೆಳಕು ಎಲ್ಲ ಸಕ್ಕದಾಗಿ ಬರುತ್ತೆ. ಆ್ಯಂಡ್ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಆಮೇಲೆ ಎಲ್ಲರೂ ಬಂದವರೆಲ್ಲ ಇಷ್ಟಪಡ್ತಾರೆ ಮನೇನ. ನಮಗೂ ಯೂಶ್ವಲಿ ಈ ಥರ ಗಾಳಿ ಬೆಳಕು ಇರೋ ಮನೆಯೇ ನಾವು ಹುಡ್ಕೋದು ಯೂಶ್ವಲಿ. ಸೊ ಈಗೂ ತುಂಬ ಚೆನ್ನಾಗಿ ಗಾಳಿ ಬೆಳಕು ಇರುವಂಥ ಮನೆಯೇ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಸೊ ಆಮೇಲೆ ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಪಟಾಕಿ ಹೊಡೆದ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಒಂದು ನಾವು ಯೂಶ್ವಲಿ ಈ ಮನೆನ ಹುಡ್ಕೋಕ್ಕೆ ತೊಗೊಂಡಿದ್ದು 1.5 ಮಂತ್ ಇಂದ, ಲೈಕ್ 2.5 ಮಂತ್ಸ್ ಅಂತಲೇ ಹೇಳ್ಬೋದು. ಅಂದರೆ ಇದು ಮುಂಚೆನೇ 1.5 ಮಂತ್ ನಮಗೆ ಸಿಕ್ಕಿರಲಿಲ್ಲ. ಆಮೇಲೆ ಇದು ಸಿಕ್ಕಿದ ಮೇಲೂ ಗೊತ್ತಾಯಿತು 2 to 3 ಮಂತ್ಸ್ ಇದು ಯಾರೂ ಬಂದಿರಲಿಲ್ಲ ಇದಕ್ಕೆ. ಬಿಕಾಸ್ ಹೈ ರೆಂಟ್ ಹೇಳ್ತಿದ್ರು, 35,000 ರುಪೀಸ್ ತನಕ ಹೇಳ್ತಿದ್ರು ಮುಂಚೆ. ಆ್ಯಂಡ್ ನೀರಿಂದು ಫೆಸಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಬಿಕಾಸ್ ಬೋರ್ವೆಲ್ ವರ್ಕ್ ಆಗ್ತಿಲ್ಲ ಇಲ್ಲಿ. ಏನು ಅಂದರೆ ಕಾವೇರಿ ನೀರು ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ 3 ಮನೆ ಒಂಥರ ಅಪಾರ್ಟ್ಮೆಂಟ್ ಅಲ್ವಾ, ಕೆಳಗಡೆ ಒಂದು ಮನೆ ಅವರು ಸ್ವಂತಕ್ಕೆ ಇರೋದು, ಮೇಲ್ಗಡೆ ಮನೆಯವರು ಸ್ವಂತಕ್ಕೆ ಇರೋದು, ಮಧ್ಯ ಮನೆಯವರು ಈ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಮಗೆ ನಾವು ಅವ್ರ ಹತ್ರ 25,000 ರುಪೀಸ್ ನೆಗೋಷಿಯೇಟ್ ಮಾಡಿಕೊಂಡು 25,000 ರುಪೀಸ್ ರೆಂಟಿಗೆ ಬಂದಿರೋದು. ಅದು ಬಿಟ್ಟರೆ ಯುಟಿಲಿಟಿ ಕ್ಲೀನಿಂಗು ಅದಕ್ಕೆಲ್ಲ 1,500 ಬರುತ್ತೆ 1 ಮಂತಿಗೆ. ಅದು ಬಿಟ್ಟರೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮೋಟರ್ ಬಿಲ್ಲು ಅಂತ ಎಲ್ಲ ಸೇರಿಸ್ಕೊಂಡ್ರೆ ಹತ್ತಿರ 30,000 ಪರ್ ಮಂತ್ ಮನೆಗೆ ಬೇಕಾಗತ್ತೆ. ಜಸ್ಟ್ ಬಾಡಿಗೆ ಮತ್ತು ಎಕ್ಸ್ಟ್ರಾ ಈ ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಲು ಈ ಥರದಕ್ಕೆಲ್ಲ. ಮತ್ತು ಎಕ್ಸ್ಟ್ರಾ ಇವಾಗ ನೀರು ಕೂಡ ಹಾಕಿಸ್ಕೊತಾನೆ ಇರಬೇಕು, ಬಿಕಾಸ್ ಹೇಳಿದ್ನಲ್ಲ ಬೋರ್ವೆಲ್ ಕೂಡ ವರ್ಕ್ ಆಗ್ತಿಲ್ಲ ಅಂತ. ಸೊ ಈ ಕಾರಣದಿಂದ ಇವತ್ತಿನ ಬ್ಲಾಗ್. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಮನೆ ಶಿಫ್ಟಿಂಗಲ್ಲಿ ಏನು ಆಗುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ನನಗೆ ಕೇಳ್ಬೋದು. ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.